ತಿರುಪತಿಯಲ್ಲಿ ಕರ್ನಾಟಕದ ಸಚಿವರು, ಶಾಸಕರು ಮತ್ತು ಉನ್ನತ ಅಧಿಕಾರಿಗಳು ಪ್ರತಿದಿನದ ಮೊದಲ ಆರತಿಯಲ್ಲಿ ಭಾಗವಹಿಸಲು ಆದೇಶ ಹೊರಡಿಸುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಸಿಎಂ ಹೇಳಿಕೆಗೆ ಟಿಟಿಡಿ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರೇ, ಇದು ಒಳ್ಳೆಯದಲ್ಲ. ತಿರುಮಲದ ನಿತ್ಯ ಆರತಿಯಲ್ಲಿ ಭಾಗವಹಿಸುವ ವಿಶೇಷ ಹಕ್ಕನ್ನು ಐತಿಹಾಸಿಕವಾಗಿ ಕೇವಲ ಮೈಸೂರು ಮಹಾರಾಜರಿಗೆ ಮತ್ತು ಅವರ ಪ್ರತಿನಿಧಿಗಳಿಗೆ ಮಾತ್ರ ನೀಡಲಾಗಿದೆ. ಇದನ್ನು ಶಾಸಕರು, ಸಚಿವರು ಅಥವಾ ರಾಜಕಾರಣಿಗಳಿಗೆ ವಿಸ್ತರಿಸಲು ಸಾಧ್ಯವಿಲ್ಲ. ಧಾರ್ಮಿಕ ಕ್ಷೇತ್ರವನ್ನು ರಾಜಕೀಯ ಅಖಾಡ ಮಾಡಬೇಡಿ ಅಂತ ಆಕ್ರೋಶವನ್ನು వ్యక్తపరిಸಿದ್ದಾರೆ. ఆధ్యాత్మిక క్షేత్రం అయ్యా, ఇది మైసూరు మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డీకే శివకుమార్ గారు. ఇది ఇక్కడ సాంప్రదాయాలు, ఆ రోజు మైసూరు మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకు రావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డీకే శివకుమార్ క్షేత్రం కాదు. తిరుమల తిరుపతి దేవస్థానాలు డీకే శివకుమార్ చెప్పినట్టు వినే ప్రసక్తి లేదు ఇక్కడ. మాకు ఆయన ఇష్టానుసారంగా కొన్ని పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి ఇది కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాలను కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి తీసుకోవాల్సిందిగా నేను డిమాండ్. ಇಂದು ಟಿಟಿಡಿ ಬೋರ್ಡ್ ಸಭೆ ನಡೆದಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಪ್ರಸ್ತಾಪ ಆಗಿದೆ. ಇದರ ಬಗ್ಗೆ ಟಿಟಿಡಿ ಸದಸ್ಯ ನರೇಶ್ ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ. ಭಾನುಪ್ರಕಾಶ್ ರೆಡ್ಡಿ ಅವರು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಆದರೆ ಮೊದಲ ಆರತಿ ಕರ್ನಾಟಕ ಸರ್ಕಾರಕ್ಕೆ ನೀಡಿರುವ ವಿಶೇಷಾಧಿಕಾರ ಅಥವಾ ಗೌರವವಾಗಿದೆ. ಮೊದಲ ಆರತಿ ಯಾರು ಪಡೆಯಬೇಕು ಅನ್ನೋದು ಕರ್ನಾಟಕ ಸರ್ಕಾರವೇ ತೀರ್ಮಾನಿಸಲಿದೆ. ಮೊದಲು ಅವರು ನಿರ್ಧಾರ ಮಾಡಿ ಟಿಟಿಡಿ ಗಮನಕ್ಕೆ ತರಲಿ, ನಂತರ ನಮ್ಮ ಪ್ರತಿಕ್ರಿಯೆ ತಿಳಿಸೋಣ ಅಂತ ಟಿಟಿಡಿ ಮಂಡಳಿ ನಿರ್ಧರಿಸಿದೆ ಅಂತ ಟಿಟಿಡಿ ಸದಸ್ಯ ನರೇಶ್ ತಿಳಿಸಿದ್ದಾರೆ. ಭಾನು ಎಲ್ಲ ಬೋರ್ಡ್ ಮೀಟಿಂಗ್ ಇತ್ತು ಇವತ್ತು. ಈಗ ತಾನೇ ಅದ್ರ ಬಗ್ಗೆ ಚರ್ಚೆ ಆಯ್ತು. ಭಾನು ಅವ್ರಿಗೆ ನಮ್ ಚೇರ್ಮನ್ ಹೇಳಿದ್ರು, ನೋಡಪ್ಪ ಅವ್ರ ಸಬ್ಜೆಕ್ಟ್ ಅದು ಕರ್ನಾಟಕದವ್ರು ಏನ್ ಇತ್ಯರ್ಥ ಮಾಡಿ ನಮ್ಗೇನ್ ಲೆಟರ್ ಕೊಡ್ತಾರೋ ಅದ್ರ ಮೇಲೆ ರಿಯಾಕ್ಷನ್ ಮಾಡಬೇಕೇ ಹೊರತು ನೀನ್ ಏಕಾಏಕಿ ಹಿಂಗ್ ರಿಯಾಕ್ಷನ್ ಮಾಡಬಾರ್ದು ಅಂತ ಹೇಳಿದ್ರು ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ MLA ಕೊಡಿಸ್ತೀನಿ ಅಂದಿದ್ರೆ ರಾಜಕೀಯ ಆಗೋದು. ಡಿ ಕೆ ಶಿವಕುಮಾರ್ ಅವರು ಎಲ್ಲಾ MLA ಎಲ್ಲಾ ಮಿನಿಸ್ಟರ್ಗಳು ಕೊಡಿಸ್ತೀನಿ ಅಂದಿರೋದ್ರಿಂದ ಈ ಇಸ್ ನಾಟ್ ಸ್ಪೆಸಿಫೈಡ್ ಎನಿ ಪಾರ್ಟಿ. ಆದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಅದು ಸಬ್ಜೆಕ್ಟ್ ಕರೆಕ್ಟ್ ಇದೆ, ಅವ್ರು ಹೇಳಿರೋದು ಸರಿ. ಅದು ಅವ್ರ ಕಾಂಗ್ರೆಸ್ದೇ ಶೈಲಿಯಲ್ಲಿ ಹೇಳಿದಾರೆ ಅಷ್ಟೇ. ಇನ್ನು ಶಾಸಕರು, ಸಚಿವರು, ಅಧಿಕಾರಿಗಳು, ನ್ಯಾಯಮೂರ್ತಿಗಳು, ಗಣ್ಯರಿಗೆ ಮೊದಲ ಆರತಿಯ ಅವಕಾಶದ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ಟಿಟಿಡಿ ಸದಸ್ಯ ನರೇಶ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಹೇಳಿಕೆ ಸರಿಯಾಗಿದೆ. ಇಂಥವರೇ ಮೊದಲ ಆರತಿ ಸ್ವೀಕರಿಸಬೇಕು ಅಂತ ಯಾರನ್ನೂ ನೇಮಿಸಿಲ್ಲ. ಕರ್ನಾಟಕದ ಪರವಾಗಿ ಕರ್ನಾಟಕ ಸರ್ಕಾರ ಹೇಳಿದವರು ಮೊದಲ ಆರತಿಯನ್ನು ಸ್ವೀಕರಿಸಬಹುದು ಅಂತ ನರೇಶ್ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಯಾರಿಗೆ ಅವಕಾಶ ಕಲ್ಪಿಸುತ್ತೋ ಅವರು ತಿರುಪತಿಯಲ್ಲಿ ಮೊದಲ ಆರತಿಯನ್ನು ಪಡೆಯಬಹುದಾಗಿದೆ. ದಿವಾನ್ಗಳು ಅಥವಾ ಮಿನಿಸ್ಟರ್ ಕೇಳೋರು ಹೋಗ್ತಾ ಇದ್ರು ಆರತಿಗೆ. ಈಗ ನಮ್ ಕರ್ನಾಟಕ ಭವನದ ಒಬ್ರು ಸ್ಟಾಫ್ ಹೋಗ್ತಾರೆ. ಅದಕ್ಕೆ ಡೆಸಿಗ್ನೇಟೆಡ್ ಅಂತ ಎಂಡೋಮೆಂಟ್ ಮಿನಿಸ್ಟ್ರಿ ಮಾಡಿಲ್ಲ ಡೆಸಿಗ್ನೇಷನ್. ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್ ಸಬ್ಜೆಕ್ಟ್. ಆದ್ರೆ ಹೇಳಿರೋ ದಾಟಿ ಮತ್ತೆ ಯಾರ್ಯಾರಿಗೆ ಕೊಡಿಸ್ತೀನಿ ನಾನು ಅಂತ ಇದ್ ಮಾಡಿರೋದು ತಪ್ಪು ಅಂತ ನಮ್ದಷ್ಟೇ. ಇದು ನಡ್ಕೊಂಡ್ ಬಂದಿರೋದು. ನಾನ್ ಹೇಳಿದ್ದು ಅವ್ರಿಗೆ ಹೈಯೆಸ್ಟ್ ಡಿಗ್ನಿಟರಿ ಅವತ್ತು ಯಾರು ಇರ್ತಾರೋ, ಅಂದ್ರೆ ತಿರುಮಲಕ್ಕೆ ಯಾರನ್ನ ಹೈಯೆಸ್ಟ್ ಡಿಗ್ನಿಟರಿ ಕರ್ನಾಟಕದಿಂದ ಯಾರು ಹೈಯೆಸ್ಟ್ ಡಿಗ್ನಿಟರಿ ಇರ್ತಾರೆ ಅವ್ರಿಗೆ ಅದನ್ನ ಆರತಿನ ತಗೊಳೋ ಅಂತ ಒಂದು ಇದಾಗ್ಲಿ. ಅಂದ್ರೆ ದೇ ವಿಲ್ ಅಟೆಂಡ್, ಅವರು ಆರತಿ ಜೊತೆಗೆ ಹೋಗ್ಬಹುದು ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. ನಾನ್ ಎಲ್ರಿಗೂ ಆರತಿ ಕೊಡಿಸ್ತೀನಿ ಅಂದಿದಾರಲ್ಲ, ಅದು ತಪ್ಪು.
ಅವ್ರು ಈಗ ನೀವೇ ಹೇಳಿದ್ರಿ ನರೇಶ್ ಅವರೇ, system ಅವ್ರದ್ದು. ಡೆಸಿಗ್ನೇಟೆಡ್ ಆಫೀಸರ್ ಅಂತ ಅಲ್ಲಿ ಯಾರು ಇದುವರೆಗೂ ನೇಮಕ ಮಾಡಿಲ್ಲ ಅಂತ ನೀವ್ ಅಂದ್ರಿ. ಅದನ್ನ ಅವ್ರು ಮಾಡ್ತೀನಿ ಅಂತ ಅಂದಿದ್ದಾರೆ ಈಗ. ಅದು ಕರೆಕ್ಟ್, ಅದು ಶ್ಲಾಘನೀಯ, ಅದಕ್ಕೆ ನಮ್ದೆಲ್ಲರದ್ದು ಸಹಮತ ಇದೆ. ಡೆಸಿಗ್ನೇಟೆಡ್ ಆಫೀಸರ್ ಮಾಡಬೇಕು, ಆಮೇಲೆ ಯಾವ್ದಾದ್ರು ಹೈಯೆಸ್ಟ್ ಡಿಗ್ನಿಟರಿ ಯಾರಿದಾರ ಅವತ್ತು ಅವ್ರು ಅದ್ರ ಜೊತೆಗೆ ಹೋಗ್ಬೋದು. ಆದಿಚುಂಚನಗಿರಿ ಮಠದ ಆಸ್ತಿ ಲೂಟಿಗೆ ಯತ್ನ ನಡೆದಿದೆ. ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಆರೋಪ ಕೇಳಿಬಂದಿದೆ. 6 ಸರ್ಕಾರಿ ಅಧಿಕಾರಿಗಳು ಸೇರಿ 11 ಜನರನ್ನ ಬಂಧಿಸಲಾಗಿದೆ. ಈ ಸಂಬಂಧ ಕುಂಬಳಗೂಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್, ಬೇಗೂರು ವಿಎ ಶಿವಪ್ರಸಾದ್, ಆರ್ಐ ಕಿರಣ್ ಬಂಧನ ಆಗಿದ್ದಾರೆ. ಕೋಟ್ಯಾಂತರ ಮೌಲ್ಯದ 6 ಎಕರೆ ಜಮೀನು ಕಬಳಿಕೆಗೆ ಯತ್ನದಲ್ಲಿ ಬಂಧನ ಆಗಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಬೈರಮಂಗಲ ಸರ್ಕಲ್ ಬಳಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡಲ್ಲ, ಸರ್ವೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಶಾಸಕ ಮಾಗಡಿ ಬಾಲಕೃಷ್ಣ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೇಕಾದ್ರೆ ನಮ್ಮ ಪ್ರಾಣ ಬಿಡ್ತೀವಿ, ಆದರೆ ಜಮೀನು ಮಾತ್ರ ಬಿಡೋದಿಲ್ಲ ಅಂತ ಸಿಟ್ಟು ಹೊರಹಾಕ್ತಿದ್ದಾರೆ. ಜೆಎಂಸಿ ಸರ್ವೆ ಸಂಬಂಧ ಜಿಲ್ಲಾಡಳಿತಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ರೈತರು. ಯೋಜನೆ ಪರವಾಗಿರುವವರ ಜಮೀನು ಸರ್ವೆ ಮಾಡಿ, ಜೊತೆಗೆ ವಿರೋಧ ಇರುವ ರೈತರ ಜಮೀನು ಸರ್ವೆ ಮಾಡಲ್ಲ ಅಂತ ಹಿಂಬರಹ ಕೊಡಿ, ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಸರ್ವೆಗೆ ಅವಕಾಶ ಕೊಡಲ್ಲ ಅಂತ ಜಿಲ್ಲಾಡಳಿತಕ್ಕೆ ರೈತರು ಎಚ್ಚರಿಕೆ ನೀಡಿದ್ದಾರೆ. ಅವ್ರು ಬಂದು ನಮ್ಗೆ ಹೇಳಲಿಲ್ಲ, ನಾವ್ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಕಳ್ಳನಂಗ್ ಬಂದು ಹಿಂದ್ಗಡೆಯಿಂದ ಬಂದು ಮಾಡೋಂಥದ್ದೇನದೇ? ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅವ್ರು ಇರ್ಬೇಕು, ನಾವಿರ್ಬೇಕು. ನೋಡಿ, ಇಲ್ಲಿ ವಿಷ ತಂದಿದೀವಿ, ನೆನ್ನೆನೂ ತಂದಿದೆ, ಇವತ್ತು 2ರಲ್ಲಿ ಒಂದಾಗ್ಬೇಕು. ನಾವ್ ಇದ್ ಕೊಡ್ಬಿಟ್ಟೆ ಸಾಯ್ತೀವಿ. ನಮ್ ಶವದ ಮೇಲೆ ಅವರು ಮಾಡೋ JMC ಮಾಡ್ಬೇಕು ಅವರು. ಇಲ್ಲ ಅವ್ರು ಇರ್ಬೇಕಿಲ್ಲ, ನಾವಿರ್ಬೇಕು ಅಷ್ಟೇ ಹೇಳ್ತಾ ಇರೋದು. ಯಾರಪ್ಪನ್ ಸೊತ್ತಲ್ಲ ಇದು, ನಮ್ಮ ಅಪ್ಪ ತಾತಿರ್ ಸೊತ್ತಿದ್ದು. ನಾವೇನು ಅವ್ರಿಗೆ ಇದ್ ಮಾಡ್ಕೊಳ್ಳೋದ? ಯಾರು ಕೊಟ್ಟಿದ್ ರೈಟ್ಸ್ ಇದು ಇದ್ ಮಾಡಕ್ಕೆ? ನಾವಂತೂ ನಮ್ಮ ಭೂಮಿಗಳನ್ನ ಉಳಿಸ್ಕೊಳಕ್ ಹೋರಾಟ ಮಾಡೇ ಮಾಡ್ತೀವಿ. ಇದಕ್ಕೆಲ್ಲ ರಾಜಕೀಯದ ಕುತಂತ್ರಗಳು. ನಮ್ಮ ಅಲ್ಲಿ ಕೂತಿರೋರು ನಮ್ಮ ಅಣ್ಣ ತಮ್ಮದಿರೇ, ನಮ್ಮ ಭಾವ ಭಾವಮಕ್ಕಳುಗಳೇ ಇರೋದು. ಅವರೇ ನಮ್ಗೇನು ಶತ್ರುಗಳೇನಲ್ಲ. ಅವ್ರು ಕೊಡೋರಿದ್ರೆ ಅವ್ರು ಕೊಟ್ಕೊಳ್ಳಿ ಪಾಪ. ಅವ್ರು ನಮಗೆ DC ಅವರು ಯಾರು ಕೊಡಲ್ವಾ ಅವ್ರಿಗೆ ಅಧಿಕೃತವಾಗಿ ಸೈನ್ ಹಾಕಿ ಕೊಟ್ಬಿಟ್ರೆ ನಾವು ನಮ್ಮ ಪಾಡಿಗೆ ನಾವು ಇಲ್ಲಿಂದನೇ ಹೊಂಟೋಗ್ಬಿಡ್ತೀವಿ. ಚಳುವಳಿನೇ ಮಾಡಲ್ಲ ನಾವು. ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆಯ ಪರ ವಿರೋಧದ ಹೋರಾಟ ಜೋರಾಗಿದೆ. ಟೌನ್ಶಿಪ್ ಯೋಜನೆ ಪರವಾಗಿ ಬೈರಮಂಗಲ ಸರ್ಕಲ್ನಲ್ಲಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಟೌನ್ಶಿಪ್ ಯೋಜನೆಗೆ ಬೆಂಬಲ ಸೂಚಿಸಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರು ಹಾಗೂ JMC ಅಧಿಕಾರಿಗಳ ಮೇಲಿನ ಹಲ್ಲೆ ಖಂಡಿಸಿ ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ನಮಗೆ ಟೌನ್ಶಿಪ್ ಬೇಕು, JMC ಅಧಿಕಾರಿಗಳಿಗೆ ಕರ್ತವ್ಯ ಮಾಡಲು ಬಿಡಿ ಅಂತ ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿಭಟನೆ ನಿಲ್ಲಿಸುವಂತೆ ಬಿಡದಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮನವಿ ಮಾಡಿದ್ರೂ ಕೇಳದೆ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದರೂ ಭಾವಿಸ್ಕೊತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. ಮಂಡಳಿ ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ ಜೋರಾಗಿದೆ. ನಿನ್ನೆ ಮಂಡಲಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಜನರ ಮೇಲೆ ಪೊಲೀಸರು FIR ದಾಖಲಿಸಿದ್ದಾರೆ. JMC ಸರ್ವೆ ಕಾರ್ಯಕ್ಕೆ ಬಂದಿದ್ದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದ್ದು, ಪೊರಕೆ, ಕಲ್ಲು, ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿತ್ತು. ಈ ಗಲಾಟೆ ಸಂಬಂಧ ಕಂದಾಯ ಇಲಾಖೆಯ ದೂರಿನ ಅನ್ವಯ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIR ದಾಖಲಾಗಿದೆ. ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ರಾಮನಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮುರಳಿ ನೀಡಿದ ದೂರಿನ ಅನ್ವಯ ಅಪರಿಚಿತ ರೈತರ ವಿರುದ್ಧವೂ ದೂರು ದಾಖಲಾಗಿದೆ. ಗಲಾಟೆ ವೇಳೆ ಇಲ್ಲದ ರೈತರ ಮೇಲೂ FIR ದಾಖಲಿಸಿರುವ ಆರೋಪ ಕೇಳಿಬಂದಿದೆ. A1 ಪ್ರಕಾಶ್, A3 ಕೃಷ್ಣ, A4 ಯಶವಂತ್ ಗಲಾಟೆ ಸ್ಥಳದಲ್ಲಿರಲಿಲ್ಲ. ಆದರೂ ಪೊಲೀಸರು FIR ದಾಖಲಿಸಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕಲು ಉದ್ದೇಶಪೂರ್ವಕವಾಗಿಯೇ FIR ದಾಖಲಿಸಿರುವ ಆರೋಪ ಕೇಳಿಬಂದಿದೆ. ಪೊಲೀಸರು ಬೇಕಾಬಿಟ್ಟಿ FIR ಮಾಡಿದ್ದಾರೆ, ಇದಕ್ಕೆ ನಾವ್ಯಾರೂ ಹೆದರುವ ಪ್ರಶ್ನೆ ಇಲ್ಲ ಅಂತ ಭೂ ಹಿತರಕ್ಷಣಾ ಸಮಿತಿಯ ಪ್ರಮುಖ ಪ್ರಕಾಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೈತ ಮಹಿಳೆಯರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ರೈತ ಮಹಿಳೆಯರು ಕೊಲೆ ಮಾಡ್ತಾರಾ
ಅಧಿಕಾರ ಇದೆ ಅಂತ ಎಫ್ಐಆರ್ ಮಾಡಿದ್ದಾರೆ. ಹಾಗಾದ್ರೆ ರೈತರು ಸತ್ರೆ ಪೊಲೀಸರೇ ಕೊಲೆಗಾರರು, ನಮ್ಮನ್ನ ಹೆದರಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ರೈತ ಹೋರಾಟಗಾರ ಪ್ರಕಾಶ್ ಹೇಳಿದ್ದಾರೆ. ರೈತರುಗಳು ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊರಟೈತೆ, ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡ್ರಲ್ಲ, ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಎಫ್ಐಆರ್ ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ ರಸ್ತೆ ತಡೆಗೆ ಎಲ್ಲಕ್ಕೂ ನಮ್ಗೆ ಆಲ್ರೆಡಿ ಸಾಕಷ್ಟು ಎಫ್ಐಆರ್ ಮಾಡ್ಕೊಂಡ್ ಬಂದ್ರು. ನಾವ್ ಯಾವ ಎಫ್ಐಆರ್ ಜಗ್ಗಿಲ್ಲ. ಈ ಕೊನೆಗೆ ನಾವು ತರ ಎಫ್ಐಆರ್ ಮಾಡಿದ್ರೆ ಕೊಲೆ ಪ್ರಯತ್ನ, ನಮ್ಗೇನು ಪೊಲೀಸರು ಕೊಲೆ ಮಾಡೋ ಉದ್ದೇಶ ರೈತರಿಗೇನಿದೆ, ಕೊಲೆ ಪ್ರಯತ್ನ ಅಂತ ಮಹಿಳೆಯರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆ GPD ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ, ತಮ್ಮ ಭೂಮಿಗೆ ಹಚ್ಚಿದ್ ಓಟ ಮಾಡೋದು ತಪ್ಪ. ಆ ಓಟ ಮಾಡೋದಕ್ಕೆ ಈ ತರ ಒಂದು ಕೊಲೆ ಪ್ರಯತ್ನ ಮಾಡುವಂತದ್ದು ಎಫ್ಐಆರ್ ಮಾಡಿದ್ರೆ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಭಾರತ ಸಂವಿಧಾನದಲ್ಲಿ ಕಾನೂನನ್ನ ಯಾವ ರೀತಿ ಅಧಿಕಾರ ಬಳಸ್ಕೊತಾ ಇದೆ ಅನ್ನೋದೊಂದು ನಮ್ಗೆ. ಬಿಡದಿ ಟೌನ್ಶಿಪ್ ಅಖಾಡಕ್ಕೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆ ಕೈ ಬಿಡದಿದ್ರೆ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಎಚ್.ಡಿ. ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ನನ್ನ ಪತ್ರಕ್ಕೆ ಸೌಜನ್ಯಕ್ಕಾದರೂ ಸಿಎಂ ಉತ್ತರ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ನನ್ನ ಮನವಿಯನ್ನ ತಿರಸ್ಕರಿಸಿದ್ರೆ ಸತ್ಯಾಗ್ರಹ ನಡೆಸುತ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ರೈತರ ಮೇಲೆ ಎಫ್ಐಆರ್ ಹಾಕಿದ್ದು ಸರಿಯಲ್ಲ, ಆಸ್ಪತ್ರೆಯಲ್ಲಿ ಮಲಗುವ ರೀತಿಯಲ್ಲಿ ಹಲ್ಲೆಯಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಜಿನವರು ಹೊರಡಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರು ಬೆಡ್ ಬಿದ್ದಿದೆ ಅಂತ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು. ಎಂಡಾರ್ಸ್ಮೆಂಟ್ ಕೊಡಲಿಲ್ಲ. ನನಗೆ ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯ. ಬಿಡದಿಯಲ್ಲಿ ರೈತರ ಗಲಾಟೆ, ಅಧಿಕಾರಿಗಳ ಮೇಲಿನ ಹಲ್ಲೆ ವಿಚಾರವಾಗಿ ವಿಜಯಪುರದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಪ್ರತಿಕ್ರಿಯಿಸಿದ್ದಾರೆ. ರೈತರು ಹೋರಾಟಕ್ಕೆ ಕುಳಿತಾಗ ಸರ್ವೆಗೆ ಅಧಿಕಾರಿಗಳು ಬಂದಿದ್ದಾರೆ. ಸರ್ಕಾರ ಹೇಳಿದ್ರಿಂದ ಸರ್ವೆಗೆ ಬಂದಿರಬೇಕು. ರಾಹುಲ್ ಗಾಂಧಿ ಅಂಡಮಾನ್ ನಿಕೋಬಾರ್ಗೆ ಹೋಗಿ ಪರಿಸರ ನಾಶದ ಬಗ್ಗೆ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಬಿಡದಿಗೆ ಬಂದು ನೋಡ್ಲಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಶ ಆಗ್ತಾ ಇದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡರ್ ಇದ್ದಾರೆ ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾ ಇದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದ್ರೆ ಯಾಕೆ ಮಲತಾಯಿ ಧೋರಣೆ? ಅಲ್ಲೆಲ್ಲೋ ಅಂಡಮಾನ್ಗೆ ಹೋಗೋದ್ ಬದಲು ಇಲ್ಲಿ ಬಿಡದಿಗೆ ಬಂದುಬಿಟ್ರೆ ಬಹುಶಃ ಇಲ್ಲಿ 136, 138, ಅದೆಷ್ಟೋ 140 ಎಷ್ಟೋ ರೀಚ್ ಆಗಿದಾರಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಆಡಳಿತ ಮಾಡೋದಕ್ಕೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ರಲ್ಲ. ಇಂಥ ಜನಗಳು ಬಿಟ್ಟು ಗೂಂಡಾಗಿರಿ ಮಾಡಿ ಬಿಡದಿ ಟೌನ್ಶಿಪ್ ಮಾಡೋಕೆ ಸಾಧ್ಯ ಇಲ್ಲ ಎಂಬ ವಿಜೇಂದ್ರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಗೂಂಡಾಗಿರಿ ಅಲ್ಲ, ಎಫೆಕ್ಟೆಡ್ ಪರ್ಸನ್ ಗಲಾಟೆ ಮಾಡಿದ್ದಾರೆ. ಸಿಎಂಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಭೂಮಿ ಕೊಡ್ತಾ ಇದ್ದಾರೆ ಅವರ ಭೂಮಿ ಅಳೆಯುತ್ತಿರುವುದಾಗಿ ಹೇಳಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಿದವರ ಜಮೀನು ಮಾತ್ರ ಅಳಿತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಕುಣಿಗಲ್ ರಂಗನಾಥ್ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಕುಮಾರಸ್ವಾಮಿ. ಈ ಪಾಪದ ಕೂಸನ್ನ ಅವರೇ ನಿರ್ಮಾಣ ಮಾಡಿದ್ದು. ರಾಜಕೀಯ ಉದ್ದೇಶದಿಂದ ಡಿಕೆಶಿ ಸಿಎಂ ಆಗಿರುವುದನ್ನು ಸಹಿಸದೆ ಎತ್ತಿಕಟ್ತಾ ಇದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳೋದು ಸರಿಯಲ್ಲ. ಎತ್ತಿಕಟ್ಟುವ ಪ್ರಯತ್ನದಲ್ಲಿ ಅಮಾಯಕರು ಸಿಲುಕಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಸಚಿವ ಈಶ್ವರ್ ಖಂಡ್ರೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿದ ರೈತರ ಮೇಲೆ ಕೇಸ್ ದಾಖಲಿಸಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿ, ರೈತರ ಮೇಲೆ ಕೇಸ್ ದಾಖಲಿಸಿ, ಬೆದರಿಸಿ, ಹೆದರಿಸಿ, ಬೀದಿಗೆ ತಂದು ಜಮೀನು ಕಸಿದುಕೊಳ್ಳುವ ಭ್ರಮೆಯಲ್ಲಿ ಸಿಎಂ ಇದ್ದಾರೆ. ಇದು ಅಸಾಧ್ಯ. ಸಿಎಂ ತಮ್ಮ ಈ ಭ್ರಮೆಯಿಂದ ಹೊರಗಡೆ ಬರಬೇಕು. ಬಿಡದಿ ಟೌನ್ಶಿಪ್ ಬಗ್ಗೆ ಸಿಎಂ ಅವರು ತಲೆಕೆಡಿಸಿಕೊಳ್ಳದೆ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕು. ಗೂಂಡಾಗಿರಿ ಮಾಡಿ ಟೌನ್ಶಿಪ್ ಮಾಡ್ತೀನಿ ಅಂದ್ರೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಯಾರು ಒಪ್ಪಿದ್ದಾರೆ? ಈ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಅಂತ ಬಿಜೆಪಿ ಸಂಸದ
ಡಾಕ್ಟರ್ ಮಂಜುನಾಥ್ ಒತ್ತಾಯಿಸಿದ್ದಾರೆ. 7,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆ ಬೆಳೀತಾ ಇದ್ದಾರೆ. ಹಿಂದೆ ಕುಮಾರಸ್ವಾಮಿ, ಸದಾನಂದಗೌಡ, ಶೆಟ್ಟರ್ ಎಲ್ಲರೂ ಈ ಪ್ರಾಜೆಕ್ಟ್ ಕೈಬಿಟ್ಟಿದ್ದಾರೆ. ರೈತರ ವಿರೋಧ ಬಂದಾಗ ಸ್ಟಾಪ್ ಮಾಡಬೇಕು ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ವಿದೇಶ ಪ್ರವಾಸದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಪಸ್ಸಾದ ಬೆನ್ನಲ್ಲೇ ದೆಹಲಿಗೆ ತೆರಳಲು ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆ, ಹೆಚ್ಚು ಸಚಿವ ಸ್ಥಾನ ನೀಡಲಿ ಅಂತ ಒತ್ತಾಯಿಸಿದ್ದಾರೆ. ಯಾವಾಗ ಬೇಕಾದರೂ ಸಂಪುಟ ವಿಸ್ತರಣೆ ಆಗಬಹುದು. ಶಾಸಕ ಆಸಿಫ್ ಸೈಟ್ ಸಚಿವ ಸ್ಥಾನ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ದಾವಣಗೆರೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಪರಮೇಶ್ವರ್ ಮಾತಾಡಿ, ಸಚಿವ ಸಂಪುಟದಲ್ಲಿ 20 ಹುದ್ದೆ ಖಾಲಿ ಇದೆ, ಅದನ್ನು ತುಂಬುವುದಕ್ಕೆ ಹೈಕಮಾಂಡ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಭಾರತ್ ಜೋಡೋ ಯುವಕರ ಸಂಘ ಸ್ಥಾಪನೆ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ದೇಶದ ಜನರಿಗೆ ಹೊಸ ಸಂದೇಶ ಕೊಡಲು ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದರು. ನಾವೆಲ್ಲ ಒಂದು ಎಂದು ಸಂದೇಶ ನೀಡಲು ಈ ರೀತಿ ಮಾಡಿದರು. ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಸಮಿತಿ ಮಾಡಬೇಕು ಅಂತ ಎಸ್ಒಪಿ ಇಶ್ಯೂ ಮಾಡಿದ್ದೇವೆ. ಕ್ರೀಡೆ, ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ದಿನಗಳ ಆಚರಣೆಯ ಜವಾಬ್ದಾರಿಯನ್ನ 100ರಿಂದ 200 ಜನರೇ ತೆಗೆದುಕೊಳ್ಳಬೇಕು. ಇದಕ್ಕೆ 1,000 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೀದರ್ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೊಂದಾಣಿಕೆ ರಾಜಕೀಯ ತಕ್ಷಣ ಬಿಡಿ ಅಂತ ಮುಖಂಡರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಏನು ಮಾಡ್ತಾ ಇದ್ದೀರೋ ನನಗೆ ಚೆನ್ನಾಗಿ ಗೊತ್ತಿದೆ. ಜಿಲ್ಲೆಯಲ್ಲಿ ಸಂಘಟನೆ ಸಮಸ್ಯೆ ಹಾಗೂ ಹೊಂದಾಣಿಕೆ ಪಾಲಿಟಿಕ್ಸ್ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕ ಸಲಗಾರ್ ಕಾಲಿಗೆ ನಮಸ್ಕರಿಸಿದ ವಿಚಾರವು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಶಾಸಕ ಸಲಗಾರ್ ನಡೆಗೆ ವಿಜೇಂದ್ರ ಗರಂ ಆದರು. ಬೇರೆ ಪಕ್ಷದ ನಾಯಕರಿಗೆ ಸಾರ್ವಜನಿಕವಾಗಿ ಕಾಲಿಗೆ ಬೀಳೋದು ಸರಿಯಲ್ಲ, ಇದರಿಂದ ಪಕ್ಷ ಹಾಗೂ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಮಳೆ ಕೊರತೆಯಿಂದ ವಿಜಯಪುರದಲ್ಲಿ ಬರದ ಛಾಯೆ ಆವರಿಸಿದೆ. ಈ ಹಿನ್ನೆಲೆ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿಜಯಪುರ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ಮಾಡುತ್ತಿದ್ದಾರೆ. ಇಂಡಿ, ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಬರ ವೀಕ್ಷಣೆ ಕೈಗೊಂಡಿದ್ದಾರೆ. ಇಂಡಿ ತಾಲೂಕಿನ ಅಗಸನಾಳ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಜಮೀನುಗಳಲ್ಲಿ ಬರ ವೀಕ್ಷಣೆ ಮಾಡಿದರು. ಮುಂಗಾರು ಆರಂಭ ಆಗಿ 45 ದಿನ ಕಳೆದರೂ ಮಳೆ ಕೊರತೆ ಇದೆ. ಮಳೆಗಾಗಿ ರೈತರು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಕಲಬುರಗಿ ಜೀವನದಿ ಭೀಮಾ ಸಂಪೂರ್ಣವಾಗಿ ಬತ್ತು ಹೋಗಿದೆ. ಉಳಿದಿರುವ ನೀರಿಂದ ದೇವತೆ. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. 2 ಜೆಸಿಬಿ, 3 ಟ್ರಾಕ್ಟರ್ಗಳ ಬ್ಯಾಟರಿಗಳನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಅವಿನಾಶ್ ಅನ್ನೋರಿಗೆ ಸೇರಿದ ಜೆಸಿಬಿ ಮತ್ತು ಟ್ರಾಕ್ಟರ್ಗಳ 50,000 ಬೆಲೆಯ ಬ್ಯಾಟರಿಗಳ ಕಳ್ಳತನ ಆಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಬಾಕಿ ವೇತನದ ಬಿಕ್ಕಟ್ಟು ಎದುರಾಗಿದೆ. ವೇತನಕ್ಕಾಗಿ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬೀದಿಗಿಳಿದಿದ್ದಾರೆ. ಸುಮಾರು 10 ತಿಂಗಳುಗಳ ವೇತನವನ್ನು ವಿಶ್ವವಿದ್ಯಾಲಯ ಬಾಕಿ ಉಳಿಸಿಕೊಂಡಿದೆ. ಬಾಕಿ ವೇತನ ನೀಡಬೇಕು ಅಂತ ಒತ್ತಾಯಿಸಿ ಅಹೋರಾತ್ರಿ ಪ್ರಾಧ್ಯಾಪಕರು ಧರಣಿ ಮಾಡಿದ್ದಾರೆ. ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ನಿಯಮಕ್ಕೆ ವಿರೋಧಿಸಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿದೆ. ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಎದುರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ಕೃಷಿ ವಿವಿ ಹಾಗೂ ಎಂಜಿನಿಯರಿಂಗ್ ಪದವೀಧರರಿಗೆ ಅವಕಾಶ ನೀಡಿರುವುದಕ್ಕೆ ವಿರೋಧಿಸಿ ಕೆಇಎ ಹಾಗೂ ಕೃಷಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಗ್ರಾಹಕರ ಹಣಕ್ಕೆ ಅಧಿಕಾರಿಯೇ ಕನ್ನ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಮಹಿಳಾ ಪೋಸ್ಟ್ ಮಾಸ್ಟರ್ ಸುಮಾ ಗ್ರಾಹಕರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಖಾತೆಗಳ ಹಣದ ಅವಧಿ ಪೂರ್ಣಗೊಂಡ ನಂತರ ಹಣವನ್ನು ಗ್ರಾಹಕರಿಗೆ ನೀಡದೆ ತಾವೇ ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಜಾಯಿಂಟ್ ತುಂಡಾಗಿ ಭಾರೀ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹಲಸುಲಿಗೆ ಬಳಿ ಘಟನೆ ನಡೆದಿತ್ತು. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದು ತುರ್ತು ರಿಪೇರಿ ಮಾಡುತ್ತಿದ್ದಾರೆ. 126 ಕಿಲೋಮೀಟರ್ ಉದ್ದದ ಪೈಪ್ಲೈನ್ನಲ್ಲಿ ಸುಮಾರು 20,000 ಜಾಯಿಂಟ್ಗಳಿದ್ದಾವೆ. ಎಲ್ಲವನ್ನೂ ಚೆಕ್ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತೆ ಭುಗಿಲೆದ್ದಿದೆ. ಅಮೆರಿಕ, ಇರಾನ್ ಪರಸ್ಪರ ದಾಳಿ ಮಾಡಿಕೊಳ್ತಾ ಇವೆ. ಹಾರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದಂತಹ ಸೈಪ್ರಸ್ ಧ್ವಜ ಹೊಂದಿದ್ದಂತಹ ಓಮನ್ ನೌಕೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಈ ವೇಳೆ ಬೃಹತ್ ಕಂಟೈನರ್ ನೌಕೆಯಲ್ಲಿದ್ದಂತಹ ಬಂಟ್ವಾಳ ಮೂಲದ ನಾವಿಕ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಯುವಕ ಸುರಕ್ಷಿತವಾಗಿ ಮರಳುವ ನಿರೀಕ್ಷೆಯಲ್ಲಿ ಕುಟುಂಬಸ್ಥರು ಇದ್ದಾರೆ. ಬೆಂಗಳೂರಿನ ಮಾದಾವರದ ಬಿಐಸಿಇನಲ್ಲಿ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಎಐ ಈಗ ಜಗತ್ತನ್ನು ಆಳುತ್ತಿದೆ. ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರ, ಸರ್ಕಾರಿ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ನೀಡಲು ಎಐ ಬಳಕೆ ಅವಶ್ಯಕ. ಎಐ ಮೂಲಕ ಆಡಳಿತವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವ ಗುರಿ ಇದೆ ಅಂತ ಸಿಎಂ ಹೇಳಿದ್ದಾರೆ.
ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೋಲಮನೆ ಗ್ರಾಮದ ಬಳಿ ಕಾಡಾನೆಯೊಂದು ಆತಂಕ ಸೃಷ್ಟಿಸಿದೆ. ಕಾಡಿನಿಂದ ನಾಡಿಗೆ ಬಂದ ಆನೆ ಮನೆಯೊಂದರ ಬಳಿ ನಿಂತು ಬಾಳೆ, ಕಾಫಿ ಸೇರಿದಂತೆ ಹಲವು ಕೃಷಿ ಬೆಳೆಗಳನ್ನು ನಾಶಪಡಿಸಿದೆ. ಕಾಡಾನೆ ಹಾವಳಿ ತಡೆಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.